ಮಾವ ಪೀಠದ ಮೇಲೆ ಕುತ್ಕೊಳ್ಳೋಕೆ ಕರೀತಾರೆ ಅಂತ ಕಾಯ್ತಿದ್ಯಾ? ಅದಿಷ್ಟು ಬೇಗ ಆಗಲ್ಲ, ನೀನ್ ಕೂತ್ಕೋ. ಏನಾಯ್ತು? ಪುರೋಹಿತರು ಕಾಣಿಸ್ತಿಲ್ವಂತೆ, ಅದೇನಾಗಿದಾರೋ ಏನೋ. ಪುರೋಹಿತರು ಕಾಣಿಸ್ತಾ ಇಲ್ವಾ? ಶೌರ್ಯ ಸರ್, ನೀವ್ ನೋಡಿದ್ರೆ ಕರೆಕ್ಟ್ ಆಗಿ ರಾಜಲಕ್ಷ್ಮಿ ಮುಹೂರ್ತಕ್ಕೆ ನಮ್ಮ ಮದ್ವೆ ಅಂತ ಹೇಳ್ತಿದ್ದೀರಾ. ನಾನ್ ನೋಡಿದ್ರೆ ಪುರೋಹಿತರಿಗೆ ಡೈರೆಕ್ಟ್ ಆಗಿ ತಾಳಿ ಮಂತ್ರ ಹೇಳು ಅಂತ ಹೇಳಿದೀನಿ. ಹೀಗೆ ಸುಮ್ನೆ ವೇಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡೋದ್ಕಿಂತ ಹಸೆ ಮಣೆ ಮೇಲೆ ಕುತ್ಕೊಂಡು ಪುರೋಹಿತರು ಹೇಳ್ದ ಹಾಗೆ ಮಾಡೋದು ಬೆಟರ್ ಅಲ್ವಾ? ಓಂ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ ಬನ್ನಿ, ಹೋಗಿ ಕೂತ್ಕೊಳ್ಳೋಣ. ಸರಿ ಬಾ. ಶೌರ್ಯ ನಿಂತ್ಕೊಳ್ಳೋ. ನೀವು ನನ್ನ ಮದ್ವೆಗೆ ಬರಲ್ಲ ಅಂತ ಹೇಳಿದ್ರಲ್ವಾ, ಯಾಕೆ ಬಂದ್ರಿ? ಏನ್ ವಿಷಯ? ದೇವತೆ ಅಂತ ರಾಜಲಕ್ಷ್ಮಿನ ಬಿಟ್ಟು ಈ ಅಹಂಕಾರದವಳನ್ನ ಮದ್ವೆ ಆಗ್ತಿರೋದಕ್ಕೆ ಬರಬಾರ್ದು ಅನ್ಕೊಂಡಿದ್ವಿ ಕಣ. ಆದ್ರೆ ನಮ್ ಕಣ್ ಮುಂದೆನೆ ನಮ್ ಮಗ ತನ್ನ ಕೈಯಾರೆ ಜೀವನ ನಾಶ ಮಾಡ್ಕೊಳ್ತಾ ಇದ್ರೆ ಬರ್ದೇ ಇರೋಕ್ಕಾಗ್ಲಿಲ್ಲ. ಬೇಡ ಕಣೋ ಶೌರ್ಯ, ಈಗ್ಲೂ ಕಾಲ ಮಿಂಚಿಲ್ಲ. ನನ್ನ ಮಾತು ಕೇಳು, ಈ ಮದ್ವೆ ಮಾಡ್ಕೋಬೇಡ. ಅಪ್ಪ, ಮದ್ವೆ ಮಂಟಪಕ್ಕೆ ಬಂದು ಈ ತರನ ಮಾತಾಡೋದು? ಮತ್ತಿನ್ನೇನ್ ಮಾಡ್ಲೋ? ಮನೆಯಿಂದ ಬರುವಾಗ್ಲಿಂದ ಹೇಳ್ತಾನೆ ಇದ್ದೀನಿ ಈ ಮದ್ವೆ ಬೇಡ ಬೇಡ ಅಂತ. ನೀನ್ ಕೇಳ್ತೀಯಾ? ಅದು ಅಲ್ದೆ ಈ ಅಸ್ಮಿತಾ ಬಗ್ಗೆ ನಮ್ಗಿಂತ ನಿನಗೆ ಚೆನ್ನಾಗಿ ಗೊತ್ತು. ನಿನ್ನೂ ರಾಜಲಕ್ಷ್ಮಿನೂ ದೂರ ಮಾಡಬೇಕು ಅಂತ ಕೆಟ್ಟ ಕೆಲಸ ಎಲ್ಲ ಮಾಡಿರೋ ಇವಳನ್ನ ಮದ್ವೆ ಮಾಡ್ಕೊಳ್ಳೋದಿಕ್ ಹೊರಟಿದ್ಯಲ್ಲೋ. ಬೇಡ ಕಣೋ ಶೌರ್ಯ, ನನ್ನ ಮಾತು ಕೇಳೋ. ಅಪ್ಪ, ನಿಮಗೆ ಅರ್ಥ ಆಗಲ್ಲ ಬಿಡಿ. ಅಸ್ಮಿತಾ ಕೋಪದಲ್ಲಿ ಒಂದ್ 4 ಮಾತು ಆಡಿದ ತಕ್ಷಣ ಹಿಂದು ಮುಂದು ನೋಡದೆ ಬಿಟ್ಟು ಹೋಗಿದ್ದ ರಾಜಲಕ್ಷ್ಮಿಗಿಂತ ಈ ಅಸ್ಮಿತಾ ತುಂಬಾ ತುಂಬಾ ಬೆಟರ್ ಅಪ್ಪ. ರಾಜಲಕ್ಷ್ಮಿ ನಂಗೆ ಅವಮಾನ ಮಾಡೋದು, ನನ್ನ ನೋಡಿ ಅಸಹ್ಯ ಪಡೋದು ನಂಗೆ ಇಷ್ಟ ಆಗಲ್ಲ. ನನ್ನನ್ನ ಕೇರ್ ಮಾಡೋ, ನನ್ನನ್ನ ಪ್ರೀತಿಸೋ ಈ ಅಸ್ಮಿತಾನೇ ನಂಗೆ ಬೇಕು. ಮತ್ ನನಗೆ ಅಸ್ಮಿತಾ ಜೊತೆ ಒಳ್ಳೆ ಫ್ಯೂಚರ್ ಕಾಣಿಸ್ತಿದೆ ಅಪ್ಪ. ಆದ್ರೆ ಆ ರಾಜಲಕ್ಷ್ಮಿನ್ ಮದ್ವೆ ಆದ್ರೆ ನನ್ಗೇನ್ ಯೂಸು? 4 ಆಣೆ ಮರ್ಯಾದೆ ಇರಲ್ಲ. ಅದೇ ಅಸ್ಮಿತಾನ ಮದ್ವೆ ಆದ್ರೆ ಅಂಕಲ್ ಇನ್ಫ್ಲೂಯೆನ್ಸ್ ಇಂದ ನಂಗೆ ರೆಸ್ಪೆಕ್ಟ್ ಸಿಗುತ್ತೆ ಅಪ್ಪ. ಸೊಸೈಟಿಲಿ ನಂಗೊಂದು ಹೆಸರು ಬರುತ್ತೆ. ಅಂಕಲ್ ಅವರ ಆಸ್ತಿಗೆಲ್ಲ ನಾನೇ ವಾರಸ್ದಾರ ಆಗ್ತೀನಿ. ಏನೋ ಏನ್ ಮೋಡಿ ಮಾಡಿದಾಳೆ ಈ ಅಸ್ಮಿತಾ? ನೀನ್ ಕೂಡ ಆಸ್ತಿ ಬಗ್ಗೆನೇ ಮಾತಾಡ್ತಾ ಇದೀಯಾ? ಅಮ್ಮ, ಎಂಡ್ ಆಫ್ ದಿ ಡೇ ಯಾರಾದ್ರೂ ಸರಿ ಆಸ್ತಿ ಅಂತಸ್ತಿನ ಬಗ್ಗೆನೇ ಮಾತಾಡ್ತಾರೆ. ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆಗಿದ್ದಂತ ಲೆಟರ್ ಅಲ್ಲಿ ಕಸದ ಬುಟ್ಟಿಲ್ ಬಿದ್ದಿದೆ. ನಾನು ರಿಜೆಕ್ಟ್ ಮಾಡಿದ ಅಸ್ಮಿತಾ ಅಂಕಲ್ ಇನ್ಫ್ಲೂಯೆನ್ಸ್ ಇಂದ ಸ್ಟೇಟ್ ಟೀಮಿಗೆ ಸೆಲೆಕ್ಟ್ ಆದ್ಲು. ಆಗ್ಲೇ ಆಸ್ತಿಗಿರೋ ಪವರ್, ಅಸ್ಮಿತಾಗಿರೋ ಬೆಲೆ ನನಗೆ ಅವಾಗ ಗೊತ್ತಾಯ್ತು. ಅಂದ್ರೆ ಅಸ್ಮಿತಾ ಹತ್ರ ಇರೋ ಕೋಟಿಗಟ್ಲೆ ಆಸ್ತಿ ಬರುತ್ತೆ ಅಂತ ತಾನೇ ರಾಜಲಕ್ಷ್ಮಿನ ಬೇಡ ಅಂತ ಹೇಳ್ತಾ ಇರೋದು? ಹೌದು ಅಪ್ಪ. ಸರಿ, ಅಸ್ಮಿತಾನ ಮದ್ವೆ ಮಾಡ್ಕೊಂಡ್ಮೇಲೆ ಅವ್ರ ಅಪ್ಪ ನಿನಗೆ ಆಸ್ತಿ ಕೊಡ್ಲಿಲ್ಲ ಅಂದ್ರೆ ಆಗೇನೋ ಮಾಡ್ತೀಯಾ?
ಅಪ್ಪ ಏನ್ ಮಾತಾಡ್ತಿದ್ದೀರಾ? ಅಂಕಲ್ ಯಾಕೆ ಹಾಗೆ ಮಾಡ್ತಾರೆ? ಅವ್ರು ಸಂಪಾದನೆ ಮಾಡಿದ್ದೆಲ್ಲ ಅಸ್ಮಿತಾಗೋಸ್ಕರನೇ ಅಲ್ವಾ? ಅಸ್ಮಿತಾನೇ ನಂಗೆ ಕೊಡ್ತಿದ್ದಾರೆ ಅಂದ್ರೆ ಆಸ್ತಿ ಕೊಡಲ್ವಾ ಹೇಳಿ? ಅಂಕಲ್ ನೀವೇನಂತಾರೆ ಹೇಳಿ? ಹೇಳಿ ಅಂಕಲ್, ಹೇಳಿ ನಮ್ಮ ಅಪ್ಪಂಗೆ. ಅವ್ರ ಮುಖ ನೋಡಿದ್ರೇನೆ ಅರ್ಥ ಆಗುತ್ತೆ ಕಣೋ. ಮದ್ವೆ ಆದ್ಮೇಲೆ ನಿನ್ನ ಆ ಮನೆ ಅಳಿಯನ್ನಾಗಿ ಮಾಡ್ಕೊಳ್ಳೋ ಮೊದ್ಲು ಮನೆ ಹಾಳಾಗಿ ಮಾಡ್ಕೋತಾರೆ. ಅಪ್ಪ ಸರಿ, ನಿನಗೆ ಅಷ್ಟು ನಂಬಿಕೆ ಇದ್ರೆ ಈಗ್ಲೇ ಅವ್ರ ಆಸ್ತಿನ ನಿನ್ನ ಹೆಸರಿಗೆ ಬರಿ ಅಂತ ಹೇಳು. ಆಗ ನಾನು ನಂಬ್ತೀನಿ ನೀನ್ ಹೇಳಿದ್ದೆ ಸರಿ ಅಂತ. ನಮಗ್ ಸೊಸೆ ಆಗೋದಿಕ್ಕೆ ಈ ಅಸ್ಮಿತಾನೇ ಕರೆಕ್ಟ್ ಅಂತ. ನೋಡಿ ಅಪ್ಪ, ಈಗಲೇ ಬರೆಸ್ತೀನಿ. ಸ್ವಲ್ಪ ಹೊತ್ತು ಇದನ್ನೆಲ್ಲ ಪಕ್ಕಕ್ಕಿಟ್ಟು ಆಡಿಟರ್ನ ಕರೆಸಿ ಇವ್ರ ಎದುರುಗಡೆನೆ ನಿಮ್ಮ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೀರಿ. ಅಂಕಲ್ ತಗೊಳ್ಳಿ, ಏನು ಯೋಚನೆ ಮಾಡ್ತಿದ್ದೀರಾ? ಏನ್ ಬರ್ಸ್ಕೊಡೋದು? ತಮಾಷೆ ಮಾಡ್ತಾ ಇದ್ಯಾ? ಅಸ್ಮಿತಾ, ಅಸ್ಮಿತಾ ಏನಿದೆಲ್ಲ? ಇದೇನಾ ನೀವು ನನಗೆ ಕೊಡೋ ಗೌರವ? ಏನ್ ಡ್ಯಾಡಿ ಇದು? ನೀನ್ ಸುಮ್ಮನೆ ಇರಮ್ಮ. ನಿನಗೆ ಅಸ್ಮಿತನ್ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಅವಳಿಷ್ಟಕ್ಕೆ ವಿರುದ್ಧವಾಗಿ ಆಗಲ್ಲ ಅನ್ನೋದಕ್ಕೆ ಒಪ್ಕೊಂಡೆ. ಇವಾಗ ಬಂದು ಮದುವೆಗಿಂತ ಮುಂಚೆನೆ ಆಸ್ತಿ ಬರ್ಕೊಡು ಅಂತ ಕೇಳ್ತಾ ಇದ್ಯಾ? ಹೇಗ್ ಕಾಣಿಸ್ತಾ ಇದ್ದೀನಿ ನಿನ್ ಕಣ್ಣಿಗೆ? ಡ್ಯಾಡಿ ಪ್ಲೀಸ್. ಅಂಕಲ್, ಅಷ್ಟಕ್ಕೂ ನಿಮ್ ಬಾವಿ ಅಳಿಯಂಗೆ ನೀವು ಕೊಡೋ ಗೌರವ ಇದಾ? ಈಗ ನನ್ನ ಆಸ್ತಿನೆಲ್ಲ ಬರ್ಕೊಟ್ಟು ನಾನೇನ್ ಮಾಡ್ಬೇಕು? ಭಜನೆ ಮಾಡ್ಬೇಕಾ? ಭಿಕ್ಷೆ ಎತ್ಬೇಕಾ? ನೋಡು, ನನ್ನ ಆಸ್ತಿ ಎಲ್ಲ ನನ್ನ ಮಗಳಿಗೇನೆ. ಅದು ನಾನು ಸತ್ತ ಮೇಲೆ. ಆಗ್ಲೂ ಕೂಡ ನಾನು ಅಳಿಯನ ಹೆಸರು ಕೊಡಲ್ಲ, ನನ್ನ ಮಗಳ ಹೆಸರಿಗೆ ಕೊಡ್ತೀನಿ. ಶೌರ್ಯ, ಈಗ ಅರ್ಥ ಆಯ್ತೇನೋ? ಇದೇ ಇವ್ರ ಅಸಲಿ ರೂಪ. ಅವ್ರ ಆಸ್ತಿ ನಿನ್ಗೆ ಯಾವತ್ತೂ ದಕ್ಕಲ್ಲ ಕಣೋ, ಯಾವ ಕೆಲ್ಸಕ್ಕೂ ಬರಲ್ಲ. ಈ ಮದ್ವೆ ಮಾಡ್ಕೊಂಡ್ರೆ ನೀನು ಅವ್ರ ಮನೆಗೆ ಅಳಿ ಆಗಲ್ಲ, ಅವ್ರ ಮನೆ ಕೆಲಸದಾಳಾಗ್ತೀಯ. ಅಪ್ಪ, ಅಸ್ಮಿತಾ ಏನಿದೆಲ್ಲ? ಸರ್ ನನ್ನ ಮಾತು ಕೇಳಿ. ನೋ ಅಸ್ಮಿತಾ, ನಿನಗೆ ನನ್ನ ಮೇಲೆ ಪ್ರೀತಿ ಇರ್ಬೋದೇನೋ, ಆದ್ರೆ ಅಂಕಲ್ಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಡ್ಯಾಡಿ, ಏನ್ ಡ್ಯಾಡಿ ಇದು? ಆಸ್ತಿ ನನ್ನ ಹೆಸರಲ್ಲಿದ್ರೇನು, ಸರ್ ಹೆಸರಲ್ಲಿದ್ರೇನು? ಯಾವತ್ತಿದ್ರೂ ಬರೀಲೇಬೇಕಲ್ವಾ? ಸರ್ ಮೇಲೆ ನನಗೆ ನಂಬಿಕೆ ಇದೆ ಡ್ಯಾಡಿ. ಬರ್ದ್ಕೊಡಿ ಡ್ಯಾಡಿ, ಈಗಲೇ ಬರ್ದ್ಕೊಡಿ. ಸಾಧ್ಯ ಇಲ್ಲ. ಹಾಗಾದ್ರೆ ಈ ಮದ್ವೆ ಕೂಡ ನಡೆಯಲ್ಲ.
ಮದುವೆ ನಡೆಯೋದಿಲ್ವಾ? ನೀನೇನು ಹೇಳೋದು? ನಾನೇ ಹೇಳ್ತಾ ಇದ್ದೀನಿ, ಈ ಮದುವೆ ನಡೆಯಲ್ಲ ಅಂತಂದ್ರೆ ನಡೆಯಲ್ಲ. ಡ್ಯಾಡಿ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಬೇಬಿ, ನಿನ್ನ ಮಾತನ್ನ ಕೇಳಿ ಇಲ್ಲಿ ತನಕ ಬಂದಿದ್ದೀನಿ. ಇವನ್ ಮಾತನ್ನ ಕೇಳಿದ್ಮೇಲೆ ಇನ್ನು ಇವನ್ ಜೊತೆ ನಿನ್ ಮದ್ವೆ ಮಾಡಲ್ಲಮ್ಮ. ನಡಿ, ಇವನ ಅಪ್ಪನಂತ ಸಂಬಂಧ ತಗೊಂಡ್ ಬರ್ತೀನಿ. ನಡಿ. ಡ್ಯಾಡಿ, ಡ್ಯಾಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. 1 ಮಿನಿಟ್ ಅಂಕಲ್. ಏನು, ನನಗಿಂತ ಒಳ್ಳೆ ಸಂಬಂಧ ತಗೊಂಡ್ಬರ್ತೀರಾ? ನಿಮ್ ಮಗಳು ಹೊಟ್ಟೆಲಿರೋ ಮಗುಗೆ ನಾನೇ ಅಪ್ಪ ಅನ್ನೋದನ್ನ ನೀವು ಮರ್ತೋಗಿದ್ದೀರಾ ಅನ್ಸುತ್ತೆ. ಮದುವೆ ಆಗ್ದೇನೆ ನಿಮ್ ಮಗಳು ತಾಯಿ ಆಗಕ್ ಹೊರಟಿದ್ದಾಳೆ. ಇವಾಗ ನಿಮಗೆ ಬೇರೆ ದಾರಿ ಇಲ್ಲ, ನನ್ನ ಕಾಲಿಗೆ ಬೀಳಲೇಬೇಕು. ಅಸ್ಮಿತಾನ ನಂಗೆ ಮದುವೆ ಮಾಡ್ಕೊಡ್ತೀರಾ? ಆಸ್ತಿನ ಕೂಡ ನನಗೇ ಬರ್ಕೊಡ್ಬೇಕಾಗಿ ಬರುತ್ತೆ. ಹುಚ್ಚ, ಏನ್ ಹೇಳ್ತಾ ಇದೀಯ ನೀನು? ನಿನ್ನಿಂದ ನನ್ನ ಮಗಳು ತಾಯಿ ಆಗಿಲ್ಲ ಕಣೋ. ನನ್ನ ಮಗಳಿಂದಾಗಿ ಇಲ್ಲಿ ತನಕ ನೀನು ಫೂಲ್ ಆಗ್ತಾ ಇದೀಯ. ಮುಂಚೆಯಿಂದನೂ ನನ್ನ ಮಗಳಿಗೆ ನೀನಂದ್ರು, ನಿನ್ನ ಪ್ರೇಯಸಿ ರಾಜಲಕ್ಷ್ಮಿ ಅಂದ್ರು ಕೋಪ, ದ್ವೇಷ. ಆ ದ್ವೇಷದಿಂದನೇ ನೀನು ರಿಜೆಕ್ಟ್ ಮಾಡಿದ್ರು ನನ್ನ ಇನ್ಫ್ಲೂಯೆನ್ಸ್ ಇಂದ ಸ್ಟೇಟ್ ಟೀಮ್ಗೆ ಸೆಲೆಕ್ಟ್ ಆದ್ರು. ಡ್ಯಾಡಿ, ಅದನ್ನ ಸಹಿಸ್ಕೊಳಕ್ಕಾಗ್ದೆ ನನ್ನ ಮಗಳಿಗೆ ಆ ರಾಜಲಕ್ಷ್ಮಿ ಹೊಡೆದ್ಲು. ಡ್ಯಾಡಿ, ಅವಳ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ನನ್ನ ಮಗಳು ಪ್ಲಾನ್ ಮಾಡಿ ಡೈಮಂಡ್ ನೆಕ್ಲೆಸ್ ಇಂದ ಈ ಗೇಮ್ನ ಶುರು ಮಾಡಿದ್ಲು. ನಿನ್ಗೋಸ್ಕರ ನಾನೊಂದು ಗಿಫ್ಟ್ ತಗೊಂಡ್ ಬಂದಿದ್ದೀನಿ. ಆ ನೆಕ್ಲೆಸ್ ಅನ್ನ ಮುಂದೆ ಇಟ್ಕೊಂಡೆ ನಿನ್ನ ಪಾರ್ಟಿಗೆ ಗೆಸ್ಟ್ ಹೌಸ್ ಕರ್ಸಿದ್ಲು. ಡ್ಯಾಡಿ, ಸುಮ್ಮನೆ ಇರಿ. ರಾಜಲಕ್ಷ್ಮಿಗಿಂತ ಅಸ್ಮಿತಾನೇ ಒಳ್ಳೆ ಪ್ಲೇಯರ್ ಅಂತ ನಿನ್ ಬಾಯಲ್ಲೇ ಹೇಳಿಸಿದ್ಲು. ಅಸ್ಮಿತಾ ರಾಜಲಕ್ಷ್ಮಿಗಿಂತ ಒಳ್ಳೆ ಪ್ಲೇಯರ್. ಆಮೇಲೆ ನೀನು ಕುಡಿಯೋ ಡ್ರಿಂಕ್ ಅಲ್ಲಿ ಮತ್ತು ಬರೋ ಔಷಧಿ ಹಾಕಿದ್ಲು. ಆ ಔಷಧಿ ತಗೊಂಡ ಮೇಲೆ ಡಾನ್ ಆಗಿದ್ದವನು ಕೂಡ ಡಾಕ್ಟರ್ ನಮ್ಮ ಮಾತನ್ನ ಕೇಳ್ತಾ ಬಿದ್ದಿರ್ತಾನೆ. ಅದನ್ನೇ ನೀನು ಕೊಟ್ಟಿದ್ದು. ಆಗ್ಲೇ ಪ್ಲಾನ್ ಮಾಡಿ ನನ್ನ ಮಗಳು ಆ ವಿಡಿಯೋಗಳನ್ನೆಲ್ಲ ಮಾಡ್ಕೊಂಡಿದ್ದು. ಸುಮ್ಮನೆ ಇರಿ. ಮಾರನೇ ದಿವಸ ರಾಜಲಕ್ಷ್ಮಿ ಬರೋ ಟೈಮಿಗೆ ನಿನಗೆ ಪ್ರಜ್ಞೆ ಇಲ್ದಾಗ ನಿನ್ನ ಪಕ್ಕ ಇದ್ದು ಇವಳು ನಾಟಕ ಮಾಡೋದು. ರಾಜಲಕ್ಷ್ಮಿಗೆ ನಿನ್ನ ಮೇಲೆ ದ್ವೇಷ ಬರೋ ಹಾಗೆ ಮಾಡಿದ್ಲು. ಆದ್ರೂ ನೀನ್ ಮದುವೆ ಮಾಡ್ಕೋತಾ ಇದೆಯಾ ಅಂತ ಗೊತ್ತಾಗಿ ಆ ಮದುವೆನ ಹಾಳು ಮಾಡೋದಕ್ಕೆ ತಾನು ಗರ್ಭಿಣಿ ಅಂತ ನಾಟಕ ಮಾಡಿದ್ಲು. ಅರ್ಥ ಆಯ್ತಾ? ಶೌರ್ಯದಿಂದ ನಾನು ತಾಯಿ ಆಗ್ತಾ ಇದ್ದೀನಿ. ಡ್ಯಾಡಿ, ಆ ಟೈಮಲ್ಲೇ ನೀನು ರಾಜಲಕ್ಷ್ಮಿಗೆ ನಿಜ ಹೇಳು ಅಂತ ಬೇಡ್ಕೊಂಡಾಗ ನಿನಗೂ ನನ್ನ ಮಗಳಿಗೂ
ಕಾಡಲ್ಲಿ ಜಗಳ ಆಯ್ತು. ಅವಳು ನಿನ್ನ ಹೊಡೆಯೋದಿಕ್ ಬಂದು ನೀರಿಗೆ ಬಿದ್ದೋದ್ಲು. ಇವತ್ತಿನ ಪ್ರಾಣ ತೆಗಿತೀನಿ ಕಣೋ ನಿನ್ನ. ಅವಳೇನಾದ್ರೂ ಸತ್ರೆ ಆ ಕೇಸ್ ನಿನ್ ಮೇಲ್ ಬರುತ್ತೆ ಅಂತ ನೀನ್ ಅವಳನ್ನ ಕಾಪಾಡಿರ್ತೀಯ. ಆದ್ರೆ ಈ ಹುಚ್ಚಿ ನೀನ್ ಅವಳನ್ನ ಕಾಪಾಡ್ದೆ ಅಂತ ನೀನು ಪ್ರೀತಿಲ್ ಬಿದ್ಲು. ಇಷ್ಟೇ ನಡೆದಿದ್ದು. ಹೊಟ್ಟೆಲ್ ಮಗುನೂ ಇಲ್ಲ, ಪಿಂಡನೂ ಇಲ್ಲ. ಡ್ಯಾಡಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರಾ? ಸರ್, ಅಪ್ಪ ಹೀಗೆಲ್ಲ ಹೇಳ್ತಿದ್ದಾರೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ನನ್ ಮಾತು ಕೇಳಿ. ನಿಮ್ಮಿಂದ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋದು ನಿಜ ಅಲ್ಲ, ಆದ್ರೆ ನೀವು ನನ್ನ ಮನ್ಸಲ್ಲಿ ಮಾತ್ರ ಯಾವಾಗ್ಲೂ ಇರ್ತೀರಾ ಸರ್. ರಾಜಲಕ್ಷ್ಮಿ ಮತ್ತೆ ನಿಮ್ಮನ್ನ ದೂರ ಮಾಡ್ಬೇಕು ಅಂತ ಹೀಗೆಲ್ಲ ಮಾಡಿದೆ. ಆದ್ರೆ ಇವಾಗ ನೀವಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಐ ಲವ್ ಯು ಸರ್. ಐ ರಿಯಲಿ ಲವ್ ಯು. ಬನ್ನಿ ನಾವು ಮದ್ವೆ ಮಾಡ್ಕೊಳ್ಳೋಣ. I hate you. I hate you so much. ಏಯ್, ನನ್ನ ಕಣ್ಣು ಮುಂದೆ ನನ್ನ ಮಗ ಹೊಡಿತೀಯ ನಿನ್ನ. ಡ್ಯಾಡಿ, ಶೌರ್ಯ ಸರ್, ಸ್ಟಾಪ್ ಇಟ್. ಆಸ್ತಿ ಕೊಡಲ್ಲ ಅನ್ ಮಾತ್ರಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀರಾ? ಯಾರಿಗ್ ಬೇಕೆ ನಿನ್ನ ಆಸ್ತಿ? ನನಗ್ ಬೇಕಾಗಿದ್ದು ನಿಜ. ನೀವ್ ಏನೇನೋ ಪ್ಲಾನ್ ಮಾಡಿ ನನ್ನ ರಾಜಲಕ್ಷ್ಮಿ ಮಧ್ಯದ ಸಂಬಂಧ ಮುರಿದಾಕ್ದೆ. ಅವ್ರಿಗೆ ಅರ್ಥ ಮಾಡ್ಸೋಕೆ ಪ್ರೂಫ್ ಬೇಕಿತ್ತು. ಆ ಒಂದು ಪ್ರೂಫ್ಗೋಸ್ಕರನೇ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ನಾಟಕ ಮಾಡಿದೆ. ನಿನ್ನ ಮತ್ತೆ ನಿನ್ನ ಅಪ್ಪನ ಇಲ್ಲಿವರೆಗೂ ಕರ್ಸಿದ್ದೀನಿ. ನೀನ್ ಮಾಡಿರೋ ಕೆಟ್ಟ ಕೆಲ್ಸನ ನಿನ್ನ ಬಾಯಿಂದನೇ ಬಾಯಿ ಬಿಡಿಸ್ದೆ. ಅಂದ್ರೆ ನನ್ನನ್ನ ಮದ್ವೆ ಮಾಡ್ಕೋತೀನಿ ಅಂತ ಹೇಳಿದ್ದು ಸುಳ್ಳ? ಸುಳ್ಳೇನೆ. ನೀನ್ ಎಷ್ಟು ಜನ್ಮ ಎತ್ತಿದ್ರೂ ಅದು ನಿಜ ಆಗಲ್ಲ. ಅಷ್ಟಕ್ಕೂ ನಾನು ರಾಜಲಕ್ಷ್ಮಿನ ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಪ್ರತಿ ಜನ್ಮದಲ್ಲೂ ಪ್ರೀತಿಸ್ತಾನೆ ಇರ್ತೀನಿ. ಅವಳಿಗೋಸ್ಕರನೇ ಬದುಕ್ತೀನಿ, ಅವಳಿಗೋಸ್ಕರನೇ ಸಾಯ್ತೀನಿ. ನನಗಷ್ಟು ಪ್ರೀತಿ ರಾಜಲಕ್ಷ್ಮಿ ಅಂದ್ರೆ. ಶೌರ್ಯ ಸರ್, ಆದ್ಯಾ ಸರ್, ನೀನ್ ಯಾವಾಗ ಬಂದೆ? ಈ ಅಶ್ಮಿತಾ ಮಾಡಿದ್ದನ್ನೆಲ್ಲ ಅವರಪ್ಪ ಹೇಳುವಾಗ್ಲೇನೆ ಬಂದೆ ಸರ್. ಆದ್ರೆ ನಾನ್ ಕೇಳಿದ್ರೆ ಏನ್ ಲಾಭ? ರಾಜಲಕ್ಷ್ಮಿ ಕೇಳಿದ್ರೆ ಅಲ್ವಾ ಚೆನ್ನಾಗಿರ್ತಿತ್ತು. ಅವಳಿಗೆ ಈಗ ಎಷ್ಟೇ ಹೇಳಿದ್ರು ಅವಳು ನಂಬೋ ಪರಿಸ್ಥಿತಿಲಿ ಇಲ್ಲ ಸರ್. ಗೊತ್ತು ಆದ್ಯಾ, ಇವಳು ಮಾಡಿರೋ ಕೆಲ್ಸ ಅಂತದ್ದು. ಅದಕ್ಕೆ ಇವಳ ದಾರಿಲೇ ಹೋಗಿ ಇವಳಿಗೆ ಗೊತ್ತಿಲ್ದೇನೆ ಎಲ್ಲ ವಿಡಿಯೋನು ಮಾಡ್ಕೊಂಡಿದ್ದೀನಿ.
ರಾಜು, ನೀನ್ ಬಂದಾಗ್ಲಿಂದ ಇಲ್ಲಿವರೆಗೂ ಎಲ್ಲ ವಿಡಿಯೋನು ತೆಗ್ದಿದ್ದೀನಿ ಶೌರ್ಯ.